ಜಾತ್ರೆಗೆ ತನ್ನದೇ ಆದ ಪಾವಿತ್ರತೆ ವೈಶಿಷ್ಟ್ಯತೆ ಇದೆ. ಪ್ರತಿ ವರ್ಷ ಶಿವರಾತ್ರಿಯ ಮರುದಿನ ಅಭಿಜಿನ್ ಲಗ್ನದಲ್ಲಿ ಶ್ರೀ ಗಿರಿಜಾಂಬ ಸಮೇತ ಭೋಗನಂದೀಶ್ವರ ಮತ್ತು ಗಣಪತಿ ದೇವರ ಜೋಡಿ ರಥೋತ್ಸವ ನಡೆಯುತ್ತದೆ. 2 ವರ್ಷಗಳ ಹಿಂದೆ ರಥೋತ್ಸವದ ಅಚ್ಚು ಮುರಿದು ರಥೋತ್ಸವಕ್ಕೆ ಅಡಚಣೆಯಾಗಿತ್ತು. ಚಿಕ್ಕಬಳ್ಳಾಪುರ ಮೂಲದವರೇ ಆದ ಗ್ರಾನೈಟ್ ಉದ್ಯಮಿ ವೆಂಕಟೇಗೌಡ ಅವರು ಸುಮಾರು 2 ಕೋಟಿ ವೆಚ್ಚದಲ್ಲಿ ನೂತನ ರಥವನ್ನು ತಯಾರಿಸಿ ದೇವಾಲಯಕ್ಕೆ ಸಮರ್ಪಿಸಿದ್ದು ಮೊದಲ ಬಾರಿಗೆ ಈ ರಥದಲ್ಲಿ ರಥೋತ್ಸವ ನಡೆಯಿತು. ಶಿವರಾತ್ರಿ ಪ್ರಯುಕ್ತ ಕಳೆದ 2 ದಿನಗಳಿಂದಲೂ ದೇವಾಲಯಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ಭಕ್ತರು ಹರಿದು ಬರುತ್ತಿದ್ದು, ಇಡೀ ಶಿವರಾತ್ರಿ ಎಂದು ರಾತ್ರಿ ಇಡೀ ದೇಗುಲ ದರ್ಶನಕ್ಕೆ ಮುಕ್ತವಾಗಿತ್ತು. ಬೆಳಗ್ಗೆ ನಡೆದ ರಥೋತ್ಸವಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್, ಶಾಸಕ ಪ್ರದೀಪ್ ಈಶ್ವರ್, ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಸೇರಿದಂತೆ ಗಣ್ಯರು ಚಾಲನೆ ನೀಡಿದರು. ರಥೋತ್ಸವಕ್ಕೆ ಚಾಲನೆ ನೀಡುತ್ತಿದ್ದಂತೆ ಶಿವನಾಮವನ್ನು ಜಪಿಸುತ್ತಾ ಭಕ್ತರು ಹರ ಹರ ಮಹಾದೇವ ಎಂದು ಅಶ್ವದ್ಗಾರಗಳನ್ನು ಕೂಗಿ ರಥ ಹೇಳಿದರೆ, ಇನ್ನು ಭಕ್ತರು ಇಷ್ಟಾರ್ಥ ಸಿದ್ಧಿಗಾಗಿ ರಥಕ್ಕೆ ಬಾಳೆಹಣ್ಣು ದವನ ಸಮರ್ಪಿಸಿದರು. ರಸ್ತೆಯ ಇಕ್ಕೆಲಗಳಲ್ಲಿ ಮಕ್ಕಳ ಆಟದ ಸಾಮಾನು, ಕಲ್ಲಂಗಡಿ ಅಂಗಡಿ, ಚಿರುಮುರಿ ಅಂಗಡಿ, ಚುಕುಬುಕು ರೈಲು, ರಂಕಲ ರಾಟಿಗಳು ಜಾತ್ರೆಗೆ ಮತ್ತಷ್ಟು ಕಳೆ ಕಟ್ಟಿತ್ತು. ಪೊಲೀಸ್ ಪಹರೆ ನಂದಿ ಜಾತ್ರೆ ಮತ್ತು ಜೋಡಿ ರಥೋತ್ಸವದ ಅಂಗವಾಗಿ ಲಕ್ಷಾಂತರ ಮಂದಿ ಆಗಮಿಸಿದ್ದ ಕಾರಣ ಭಾರೀ ಸಂಖ್ಯೆಯಲ್ಲಿ ಪೊಲೀಸ್ ಬಂದೋಬಸ್ತು ಮಾಡಲಾಗಿತ್ತು. ಜಾತ್ರೆಯ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ಕ್ರಮ ವಹಿಸಿದ್ದು, ಅಲ್ಲಲ್ಲಿ ಬ್ಯಾರಿಕೇಡ್ಗಳನ್ನು ನಿರ್ಮಿಸಿದ್ದು, ವಾಹನ ಸಂಚಾರದಿಂದ ಕಿರಿಕಿರಿಯಾಗದಂತೆ ಜಾಗೃತಿ ವಹಿಸಲಾಗಿತ್ತು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.